ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೊಸ ವ್ಲಾಗ್ಗೆ ನಮಸ್ತೆ ಅಂತ ಹೇಳ್ತಾ ಇವಾಗ ನಾವಿದ್ದೀವಿ ಅಟ್ ಪ್ರೆಸೆಂಟ್ ರಂಗಾಪುರದಲ್ಲಿ. ಈ ರಂಗಾಪುರದ ನೇಚರ್ ನೋಡಿದರೆ ಇವಾಗ ತೋರಿಸ್ತೀನಿ ನೋಡಿ. ನೇಚರ್ ನೋಡಿ ಗೈಸ್, ಈ ಕಡೆ ಫುಲ್ ಗ್ರೀನರಿ, ಒಂದು ಮರ ಎಲ್ಲ ನೋಡಿ ಗೈಸ್, ಫುಲ್ ಗ್ರೀನರಿ. ಈ ಗ್ರೀನರಲ್ಲಿ ಒಂದು ದೇವಸ್ಥಾನಕ್ಕೆ ಇವಾಗ ನಾವು ಎಂಟ್ರ್ ಆಗ್ತಾಯಿದ್ದೀವಿ. ಅದು ಯಾವ ದೇವಸ್ಥಾನಕ್ಕೆ ಅಂದರೆ ಗದ್ದಿಗೆ ದೇವಸ್ಥಾನ ಅಂತೆ. ದೇವ್ರ ಥರ ಒಂಥರ ಪರದೇಶಿ ಕೇಂದ್ರ ಗದ್ದಿಗೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಏನಾಗುತ್ತೆ ತೋರಿಸ್ತೀನಿ ಹೇಳಿ. ಸ್ವಾಮೀಜಿ ಪಾದಗಳಿದ್ದಾವೆ ಹೇಳು. ಅಲ್ಲಿ ಫುಲ್ ಅಲಂಕಾರ ಮಾಡಿದ್ರಲ್ಲ, ಅದೆಲ್ಲ ಸ್ವಾಮೀಜಿ ಹಾಕೊಂತಿರೋ ಸ್ಲಿಪ್ಪರ್ ಅದು. ಮತ್ತು ಈ ಕಡೆ ಸ್ವಾಮೀಜಿ ಸ್ಲಿಪ್ಪರ್ ಅನ್ಬಾರ್ದು, ಪಾದರಕ್ಷೆಗಳು. ಹಾಂ, ಅದಾದಮೇಲೆ ಸ್ವಾಮೀಜಿ ಹಾಕೋ ರುದ್ರಾಕ್ಷಿ ಅಲ್ಲೇ ಇಟ್ಟಿದ್ದಾರೆ, ತೋರಿಸು. ಇದು ರುದ್ರಾಕ್ಷಿ ಅವ್ರು ಹಾಕ್ಕೊಂತಿದ್ದು, ಮತ್ತು ಅವ್ರ ಗದ್ದುಗೆ. ಆಮೇಲೆ ಇಲ್ಲೇನು ಇದೊಂದು ಅಷ್ಟೇನಾ? ಆ ಕಡೆ ಒಂದಿದೆ, ಆ ಕಡೆ ಒಂದಿದ್ರು. ಸ್ವಲ್ಪ ತಿಳಿಸ್ಕೊಂಡ್ಕೊಡ್ಬೇಕೆಂದು ವಿನಂತಿ. ತಿಳಿಸ್ಕೊಂಡ್ಕೊಡ್ತೀರಾ ಇಲ್ವಾ? ಎಷ್ಟು ಕನ್ನಡನೇ ಹಾಂ, ತಿಳಿಸ್ಕೊಂಡ್ಕೊಡ್ತೀರಾ ಇಲ್ವಾ? ಇಲ್ಲಿಂದ ಒಂದ್ಸತಿ ನೋಡ್ಕೊಂಬಿಡಿ. ಇದೇ ಅವ್ರ ಗದ್ದುಗೆ. ಏನಾ? ಗದ್ದುಗೆ. ಎಸ್, ಗದ್ದುಗೆ ಅಂತೆ ಗೈಸ್. ಆಯ್ತು ಬಾರಮ್ಮ, ತಪ್ಪು ಹಾಗೆ ಆಗುತ್ತೆ. ಹಾಂ, ಅದೇ ಮಾಡ್ತಾ ಇರೋದು ಇವಾಗ. ಇವ್ರ ಹೆಸರು ಶ್ರೀಧರ್ ಮಾಮ ಅಂತ, ನಮ್ಮ ಮಾಮ ಇವರು. ಆಮೇಲೆ ಎಲ್ಲಾರ್ದು ಪರಿಚಯ ಮಾಡ್ಸ್ಕೊಂಡು ಬಿಟ್ಬಿಡು. ಇವರು ರಾಜು ಮಾಮ ಅಂತ. ನಾವು ಇವ್ರ ಸೊಸೆ ಇವಳು ನನ್ನ ಸೊಸೆ. ಆಮೇಲೆ ಮತ್ತು ಇವರು ಶಿಲ್ಪತ್ತೆ. ಶಿಲ್ಪ ಆಂಟಿ. ಶಿಲ್ಪತ್ತೆ ಆಂಟಿ ಮತ್ತೆ ಅತ್ತಿ ಅಲ್ಲ. ಇಲ್ಲಿ ಇವರು ನಮ್ಮ ಅಜ್ಜಿ. ಓಕೆ, ಇವರು ನಮ್ಮ ಅಜ್ಜಿ. ಇವಳ ಹೆಸರು ಧನ್ಯ. ಅಲ್ಲಿದಾರಲ್ಲ ಅವರು ಪ್ರಜ್ಞಾ ಅಕ್ಕ ಅಂತ. ಅಷ್ಟೇ. ಅದರಾದ್ಮೇಲೆ ಈಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಬನ್ನಿ ಗಾಯ್ಸ್. ಇಲ್ಲಿ ಇಲ್ಲೊಂದು ಗದ್ದುಗೆ ಇದೆ, ಇನ್ನೊಬ್ರು ಗದ್ದುಗೆ ಇದೆ. ಇಲ್ಲಿ ಗೈಸ್ ಅನ್ಬೇಕು. ಗೈಸ್ ಹೇಳಿ ಇದ್ರ ಬಗ್ಗೆ ವಿಶೇಷ. ಗಾಯ್ಸ್, ಇಲ್ಲಿ ಇದು ಒಂದು ಗದ್ದಿಗೆ. ಇಲ್ಲಿ ಟೋಟಲ್ 3 ಗದ್ದಿಗೆ ಇದೆ. ಇಲ್ಲೊಂದಿದೆ, ಇದು ಇಲ್ಲಿ ನಂದಿ ಇದೆ. ಇಲ್ಲಿ ಬಾಳೆಹಣ್ಣು ತಿನ್ನಿಸ್ತಾರೆ ನಂದಿಗೆ ಅಂತ ಹೇಳು. ಹೇಳಿ. ನಂದಿ ಇದೆ. ಪ್ರತಿದಿನ ಅದಕ್ಕೆ ಬಾಳೆಹಣ್ಣು ತಿನ್ನಿಸ್ತಾರೆ, ನೀವೇ ನೋಡ್ಬೋದಲ್ಲಿ. ಹಾಂ, ಬನ್ನಿ ಇದ್ರೊಳಗಡೆ ಹೋಗೋಣ, ಬನ್ನಿ guys, ನೋಡೋಣ. ಇಲ್ಲೊಂದು ಗದ್ದುಗೆ ಇದೆ. ಅಲ್ಲಿತ್ತು, ಕೈ ತಗೊಂಡ್ವಲ್ಲ ಅಲ್ಲಿ. ನಿಮಗೆ ಹೆಸರು ತೋರಿಸ್ತೀನಿ, ಗೊತ್ತಿಲ್ವಲ್ಲ, ಇವಳು ಹೇಳಿಲ್ವಲ್ಲ. ಹೆಸರು ತೋರಿಸ್ತೀನಿ ನೋಡಿ. ಹೆಸರು, ಈ ಗದ್ದುಗೆ ಹೆಸರು, ಈ ಗದ್ದುಗೆ ಹೆಸರು ಗೈಸ್. ಇವರು ನಮ್ಮ ಅತ್ತೆ ಪದ್ದು ಅತ್ತೆ ಅಂತ. ಇವರು ಲೋಹಿತಣ್ಣ. ಇದೊಂದು ಗದ್ದುಗೆ ಗೈಸ್, ಇದು ಸ್ವಾಮೀಜಿ ಗದ್ದುಗೆ. ಇಲ್ಲೇ ಹೆಸರಿದೆ, ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ, ಇದು ಹೆಸರು.
ಗೈಸ್ ಇವಾಗ ಈ ಕ್ಷಣದಿಂದ ಅನನ್ಯವರು ವ್ಲಾಗ್ನ ಕಂಟಿನ್ಯೂ ಮಾಡ್ತಾರಂತೆ, ಅವರೇ ವ್ಲಾಗ್ ಮಾಡ್ತಾರಂತೆ. ಒಟ್ನಲ್ಲಿ ನಾನು ಇವಾಗ ಕ್ಯಾಮ್ರಾಮ್ಯಾನ್ ಗೈಸ್ ಅಷ್ಟೇ ಅವ್ರಿಗೆ. ಯಾವಾಗ ಅವರು ವಿಡಿಯೋ ಆನ್ ಮಾಡು ಅಂತಾರೋ ಅವಾಗ ಕ್ಯಾಮ್ರಾ ಆನ್ ಮಾಡ್ತೀನಿ. ಅವ್ರು ಏನು ತೋರಿಸ್ತಾರೋ ತೋರಿಸ್ಲಿ. ನೋಡಿ ಈ ವ್ಲಾಗು ಫುಲ್ಲು ನಡೀತಿದ್ದೀವಿ ಇವಾಗ. ಫುಲ್ಲು ಅವರೇ ವ್ಲಾಗ್ ಮಾಡ್ತಾರಂತೆ. ನೋಡಿ ಗೈಸ್ ಹುಲ್ಮೇಲೆ ನಡೀತಿದ್ದೀವಿ. ಹುಲ್ಲಿನ ಸ್ಪಂಜು ಅಂತೇಳು ಗೈಸ್, ಇದೆಲ್ಲ ಹುಲ್ಲಿನ ಸ್ಪಂಜು ಭಾಳ ಚೆನ್ನಾಗಿದೆ ವಿಹಾರ ಮಾಡೋದಕ್ಕೆ. ನೀವು ಒಂದ್ಸತಿ ವಿಸಿಟ್ ಮಾಡಬೇಕು ಅಂತ ನಮ್ಮ ಅನಿಸಿಕೆ. ಸಖತ್ತಾಗಿದೆ. ವಿಸಿಟ್ ಮಾಡಿಬಿಟ್ಟು ಎಂಜಾಯ್ ಮಾಡಿ ಅಂತೇಳಿ. ವಿಸಿಟ್ ಮಾಡಿಬಿಟ್ಟು ಎಂಜಾಯ್ ಮಾಡಿ. ಆಮೇಲೆ ಹುಲ್ ಮೇಲೆ ನೀವು ಗದ್ದುಗೆನ ವಿಸಿಟ್ ಮಾಡ್ಕೊಂಡು ಈ ಕಡೆ ಹುಲ್ಲಿಗೆ ನಡೆಯೋ ದಾರಿ ಇರುತ್ತೆ, ನೀವು ಈ ಕಡೆನೇ ಬರಬೇಕು. ಮಠದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಮಠದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಹಾಗೂ ಟೋಟಲ್ ಇಲ್ಲಿ ಅಲ್ಲೊಂದು ಗದ್ದುಗೆ ಇದೆ, ಅಲ್ಲಿ ಹೋಗೋಣ. ಅಲ್ಲಿ ಆಫ್ ಮಾಡೋದಾ? ಕ್ಯಾಮ್ರಾ ಆಫ್ ಮಾಡೋದಾ? ಗಾಯ್ಸ್ ನೋಡಿ, ಇವರು ಹೂವು ಜೋಡಿಸ್ತಿದ್ದಾರೆ. ಎಲ್ಲ ಕಿತ್ಕೊಂಡು ನಾನೊಂದು ಇಷ್ಟು ಕಿತ್ಕೊಂಡಿದ್ದೀನಿ. ಅದು ಸೇಮ್ ಕಲರ್ಸು. ಇಲ್ಲಿ ಕಲರ್ ಕಿತ್ಕೊಂಡಿದ್ದಾರೆ. ಚೆನ್ನಾಗಿದೆ ನೋಡಿ ಗಾಯ್ಸ್. ಇದಂತೂ ವೆರಿ ಕ್ಯೂಟೆಸ್ಟ್ ಪಿಂಕ್. ಏನಿದು ರಾಸ್ವಾಳ? ಸೇಮ್ ಕಲರ್ ಕಿತ್ಕೊಂಡ್ಬಿಟ್ಟೆ ಗಾಯ್ಸ್, ಹತ್ರ ಇತ್ತು ಅಂತ. ನೋಡಿ ಗಾಯ್ಸ್, ಲಿಂಗದ ಥರ ಸ್ಕೂಲ್ ಇದೆ ಗೈಸ್. ಇಲ್ಲಿಂದ ಲಿಂಗದ ಥರ ಸ್ಕೂಲ್ ಇದೆ ಫುಲ್ಲು. ಇಲ್ಲಿ ನೋಡಿ ಬಸ್ಗಳು, ಸ್ಕೂಲಿನ ಬಸ್ಗಳು. ಟೆಂಪಲ್ ಒಳಗಡೆ ಒಂದು ಸ್ಕೂಲ್ ಅಂದ್ಕೊಂಡಿದ್ದೀನಿ. ಅವು ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಗೈಸ್. ಒಟ್ಟಿನಲ್ಲಿ ಅದು ಇವಳು ಹೇಳಿದ್ದಕ್ಕೆ ನಾನು ವಿಡಿಯೋ ಆನ್ ಮಾಡಿದ್ದು. ನೋಡಿ ಗಾಯ್ಸ್, ಆಟೋದಲ್ಲಿ ಬರ್ತಿದ್ದೀವಿ. ಅಷ್ಟೇ ಗಾಯ್ಸ್, ಆಟೋದಲ್ಲಿ ಗಾಯ್ಸ್. ನೋಡಿ ಗಾಯ್ಸ್, ಇವಾಗ ಹೋಗ್ತಿದ್ದೀವಿ ತಿಪ್ಟೂರಿಗೆ. ರಂಗಾಪುರ ಇಂದ ನೋಡಿ ಗಾಯ್ಸ್, ಇಲ್ಲಿ ಹಳ್ಳಿ ಹಸು ಎಲ್ಲ ಇದೆ. ಅಣ್ಣ ಬಾಯ್ ಬಾಯ್ ಬಾಯ್. ನೋಡಿ ಗಾಯ್ಸ್, ಇಲ್ಲಿ ಒಂದೇ ಒಂದು ಮನೆ ಇದೆ. ಇವತ್ತಿನ ವ್ಲಾಗು ಇಲ್ಲಿ ಮನೆಗೆ ಬಂದು ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಅಲ್ಲಿ ಎಂಡ್ ಮಾಡೋಕ್ಕೆ ಆಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಹಂಗೆ ನೋಡ್ತಾ ಇರಿ, ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಗೈಸ್. ಇನ್ನು ವೀಕಲ್ಲಿ 2 ವ್ಲಾಗು ಬಿಡ್ತೀನಿ. ನೆಕ್ಸ್ಟ್ ಇನ್ನೆಲ್ಲ ಮಿನಿ ವ್ಲಾಗಲ್ಲಿ ಬಿಡ್ತೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಷ್ಟೇ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಗೈಸ್.